ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಒಂದು ವೇಳೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರಲ್ಲಿ 42ನೇ ವಚನದಲ್ಲಿ ನಾವು ನೋಡುವಾಗ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ನೋಡಿ, ಈ ಲೋಕದಲ್ಲಿ ಮನೆ ಕಟ್ಟಬೇಕಂದ್ರೆ ಒಂದು ಪುನಾದಿಗೆ ಕಲ್ಲು ಹಾಕ್ತೀವಿ. ಪುನಾದಿ ಹಾಕಲಿಕ್ಕೆ ಒಂದು ಕಲ್ಲನ್ನು ಹಾಕ್ತೀವಿ. ಆದರೆ ಬೇಡ ಅಂತೇಳಿ, ಇದು ಕೆಲಸಕ್ಕೆ ಬಾರ್ದಂತೇಳಿ ಆ ಮನೆ ಕಟ್ಟುವನೇನು ಮಾಡ್ದ? ಕಲ್ಲನ್ನು ಬಿಸಾಕದ. ಆದರೆ ದೇವರು ಏನು ಮಾಡಿದ್ರು? ಆ ಬೇಡವೊಂದು ಬಿಸಾಕಿದಂಥ ಕಲ್ಲೇ ಮೂಲೆಗಲ್ಲಾಗಿ ದೇವರು ಮಾಡ್ರಿ ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ನೀನು ಲೋಕದಲ್ಲಿ ಬೇಡವಾದ ಒಂದು ಕಲ್ಲಾಗಿದೆಯಾ? ಮನುಷ್ಯರೆಲ್ಲರೂ ಕೂಡ ನಿನ್ನನ್ನು ಬಿಟ್ಟುಬಿಟ್ಟಿದ್ದಾರಾ? ನೀನು ಯಾರಿಗೂ ಕೂಡ ಬೇಡದವಂಥ ವಸ್ತುವಾಗಿದೆಯಾ? ದೇವರ ಬಳಿಗೆ ಬಾ. ದೇವರು ನಿನ್ನ ಪ್ರೀತಿಸುವವರಾಗಿದೆ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ಹತ್ರ ಹಣ ಇಲ್ಲದೆ ಇರ್ಬೋದು, ನಿನ್ನ ಹತ್ರ ಸೌಂದರ್ಯ ಇಲ್ಲದೆ ಇರ್ಬೋದು, ನಿನ್ನ ಬಳಿ ಅಂದ ಚಂದ ಇಲ್ಲದೆ ಇರ್ಬೋದು. ಆದರೆ ಪ್ರಿಯರೇ, ನೀನು ಯೇಸು ಸ್ವಾಮಿ ಬಳಿಗೆ ಬರುವುದಾದರೆ, ಆತನಲ್ಲಿ ನಂಬಿಕೆ ಇಡುವುದಾದರೆ, ಆತನಲ್ಲಿ ವಿಶ್ವಾಸ ನೀನು ಇಡುವುದೇ ಆದರೆ, ಖಂಡಿತವಾಗಲೂ ಕೂಡ ದೇವರು ನಿನ್ನನ್ನು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ಯಾವ ಸ್ಥಳದಲ್ಲಿ, ಯಾವ ಜನರ ಮಧ್ಯದಲ್ಲಿ ನೀನು ಅವಮಾನಕ್ಕೊಳಗಾಗಿದೆಯೋ, ಯಾವ ಜನರ ಮಧ್ಯದಲ್ಲಿ, ಯಾವ ಸ್ಥಳದಲ್ಲಿ ನೀನು ಅವಮಾನಿಸಲ್ಪಟ್ಟಿದೆಯೋ, ನೀನು ತಿರಸ್ಕರಿಸಲ್ಪಟ್ಟಿದೆಯೋ, ಅದೇ ಜಾಗದಲ್ಲೇ ನನ್ನ ಯೇಸು ನಿನ್ನನ್ನು ಘನಪಡಿಸುವಂಥ ದೇವರಾಗಿದ್ದಾರೆ. ಪ್ರೇರೆ, ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡ್ರಿ. ಒಂದು ವೇಳೆ ನೀನು ಯಾರಿಗೂ ಕೂಡ ಬೇಡವಾದ ಕಲ್ಲಾಗಿರ್ಬೋದು, ನಿನ್ನನ್ನು ಪ್ರೀತಿಸದೇ ಇರ್ಬೋದು, ನಿನ್ನಲ್ಲಿ ಒಳ್ಳೆಯ ಜ್ಞಾನ ಬುದ್ಧಿ ವಿವೇಕಗಳು ಇಲ್ಲದೆ ಇರ್ಬೋದು. ಆದರೆ ನೀನು ಸ್ವಾಮಿಯ ಬಳಿಗೆ ಬರೋದೇ ಆದರೆ, ಕೆಲಸಕ್ಕೆ ಬಾರದ ವ್ಯಕ್ತಿಯನ್ನು ಆತನು ಅಂದವಾಗಿ ಚಂದವಾಗಿ ನಿನ್ನನ್ನು ಚೆಕ್ಕಿ ನಿನಗೆ ಒಂದು ಒಳ್ಳೆಯ ಆಕಾರವನ್ನು ಕೊಟ್ಟು, ಯಾವ ಜನರು ನಿನ್ನನ್ನು ಬೇಡ ಅಂದರೂ ಅವರ ಮಧ್ಯದಲ್ಲೇ ಆ ದೇವರು ನಿನ್ನನ್ನು ಘನಪಡಿಸಲಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾನೆ. ನೀನು ಬೆಳ್ಳಿ ಬಂಗಾರ ಕೊಡಬೇಕಾಗಲ್ಲ, ಕೇವಲ ನಂಬಿಕೆ ಮಾತ್ರ ಇಡು. ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯ. ನೀನು ನಂಬಿದರೆ ದೇವರ ಕಾರ್ಯಗಳು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವನದಲ್ಲಿ ದೇವರು ಮಾಡಲಿಕ್ಕೆ ಶಕ್ತನ.